ಭೀಮನಗಡ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಲಿಂಗಸ್ಕೂರು ಪಟ್ಟಣದಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಲಿಂಗಸ್ಕೂರು ಪೊಲೀಸ್ ಠಾಣೆಯ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಜಿ ಹರೀಶ್ ರವರ ನೇತೃತ್ವದಲ್ಲಿ ಹಾಗೂ ಮಾನ್ಯ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಹಾಗೂ ಸಿಪಿಐ ಒಸ್ಕರಪ್ಪ ರವರ ಸಮ್ಮುಖದಲ್ಲಿ ಹೋಳಿ ಹಬ್ಬದ ನಿಮಿತ್ತ ಶಾಂತಿ ಸಭೆಯನ್ನು ಮಾಡಲಾಯಿತು. ಈ ಹೋಳಿ ಹಬ್ಬಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ. ಇವತ್ತು ಈ ಜಗತ್ತು ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಾಗಿ ಇರಬೇಕಂತೇಳಿ ಒಂದು ಕಾಮವನ್ನು ಸುಡುವಂಥ ಒಂದು ಹಿನ್ನೆಲೆ ಮೊದಲಿಂದ ಬಂದಿದೆ. ಅದೇ ರೀತಿಯಾಗಿ ಈ ರಾಧೆಗೆ ಬಣ್ಣ ಹಚ್ಚುವ ಮೂಲಕ ಕೃಷ್ಣ ಬಣ್ಣ ಹಚ್ಚಿದಂತೇಳಿ ಈ ಹಬ್ಬಕ್ಕೆ ನನ್ನದೇ ಆದಂಥ ಹಿನ್ನೆಲೆ ಇದೆ. ಇವತ್ತು ಲಿಂಗಸೂರು ಪಟ್ಟಣದಲ್ಲಿ ಯಾವುದೇ ಒಂದು ಹಬ್ಬ ಆಚರಣೆ ಮಾಡಬೇಕಾದ್ರೆ ನಾವು ಯಾವುದೋ ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸಹ ಸೌಹಾರ್ದತೆಯಿಂದ ಪ್ರೀತಿ ಅಭಿಮಾನದಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಬಣ್ಣ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕೆಲವೊಬ್ಬರು ಮನೆಯಲ್ಲಿ ಒಂದು ಹಬ್ಬ ದಿನಗಳಿರ್ತವೆ ಮತ್ತು ಒಂದು ನೋವಿನ ವಿಚಾರಗಳು ಸಹ ಇರ್ತವೆ. ಇವತ್ತು ನಾವು ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಯಾರೇ ಕಂಡರೂ ಸಹ ನಾವು ಒಂದು ಹಬ್ಬ ಆಚರಣೆ ಮಾಡುವಾಗ ಅವರಿಗೆ ಒಂದು ಖುಷಿಯಿಂದ ಬಣ್ಣ ಹಚ್ಚುವಂಥದ್ದು ಇವತ್ತು ನಾವು ಮಾಡ್ತೀವಿ. ಆದರೆ ಅವರೆಷ್ಟೇ ನಮಗೆ ನಮ್ಮ ಮನೆಯಲ್ಲಿ ಒಂದು ನೋವಿನ ಸಂಗತಿ ಇದೆ ಮತ್ತು ಒಂದು ಹಬ್ಬದ ಒಂದು ಮನೆಯಲ್ಲಿ ಒಂದು ಸಮಾರಂಭ ಇದೆ ಅಂದರೂ ಸಹ ನಾವು ಕೇಳಲ್ಲ. ಅಂಥವರಿಗೆ ನಾವು ಸಹಕಾರ ಮಾಡುವ ಮೂಲಕ ನಾವು ಬಹಳ ಪ್ರೀತಿ ಅಭಿಮಾನದಿಂದ ನಾವು ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಇಂಥ ಒಂದು ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮುದಾಯದ ಯುವಕರು ಸಣ್ಣ ಪುಟ್ಟ ವಿಚಾರಕ್ಕೆ ಇವತ್ತು ಒಂದು ಗಲಾಟೆ ಮಾಡಿಕೊಳ್ಳುತ್ತಾರೆ.